ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಎಸ್ ವಿ ವ್ಲಾಗ್ಸ್. ನಾನು ಸಂತೋಷ್. ಇವತ್ತಿನ ವಿಡಿಯೋ KFC ಸ್ಟೈಲ್ ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್. ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಐಟಮ್ ಅಂದ್ರೆ ಅದು KFC ಚಿಕನ್, ಅದರಲ್ಲೂ ಪಾಪ್ಕಾರ್ನ್. ಸೊ ಅದನ್ನ ಮನೇಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡೋಣ ಬನ್ನಿ. ತರ ಬೋನ್ಲೆಸ್ ಚಿಕನ್ ತಗೊಳ್ಳಿ. ಬೋನ್ಲೆಸ್ ಥೈಸ್ ಆರ್ ಎನಿ ಪೀಸ್, ಅದನ್ನ ಪಾಪ್ಕಾರ್ನ್ ಸೈಜ್ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು, ಲೈಟ್ ಆಗಿ ಪೆಪ್ಪರ್, ಕಾಶ್ಮೀರಿ ಚಿಲ್ಲಿ, ಸ್ವಲ್ಪ ಗರಂ ಮಸಾಲ, ಇದನ್ನೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಆ ಫ್ಲವರ್ ಬೇಕಲ್ಲ, ಕ್ರಿಸ್ಪಿ ಫ್ಲವರ್, ಅದಕ್ಕೆ 4 ಸ್ಪೂನ್ಸ್ ಮೈದಾ, 4 ಸ್ಪೂನ್ಸ್ ಕಾರ್ನ್ಫ್ಲವರ್. ಸೊ ನಿಮ್ ಕ್ವಾಂಟಿಟಿ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದಕ್ಕೆ 1/2 ಸ್ಪೂನ್ ಪೆಪ್ಪರ್, ಮತ್ತೆ ಚಿಲ್ಲಿ ಪೌಡರ್, ಸಾಲ್ಟ್. ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅದೇ ಖಾರ ಕೊಡೋದು. ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ಇದು ತುಂಬಾ ವೆರೈಟಿಯಲ್ಲಿ ಮಾಡ್ತಾರೆ ಕ್ರಿಸ್ಪಿ ಚಿಕನ್. ಆಕ್ಚುಲಿ ಡೈರೆಕ್ಟ್ ಆಗಿ ಮ್ಯಾರಿನೇಟ್ ಮಾಡ್ಬಿಟ್ಟು ವೆಟ್ಟಲ್ಲಿ ಹಂಗೆ ಹಾಕ್ತಾರೆ, ಮತ್ತೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕ್ತಾರೆ. ಸೊ ಇದು ನಾನು ದ ಇಂಗ್ಲಿಷ್ ಸ್ಟೈಲ್, ದ ಒರಿಜಿನಲ್ KFC ಫ್ಲವರ್ ಹೆಂಗ್ ಮಿಕ್ಸ್ ಮಾಡ್ತಾರೋ ಪಾಯಿಲ್ ಆ ತರ ಸ್ಟೈಲ್ ಮಾಡ್ತಿರೋದು. ಬೇರೆ ವೆರೈಟಿ ಮಾಡ್ತಾರೆ, ಬಟ್ ಈ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ, ಈ ಮೆಥಡ್ ಆಫ್ ಕ್ರಿಸ್ಪಿ. ಸೊ ಆ ಮಿಕ್ಸ್ಡ್ ಫ್ಲವರ್ ನಲ್ಲಿ ಚಿಕನ್ ನ ಒಂದ್ ಡಿಪ್ ಮಾಡ್ಕೊಬೇಕು ನೀಟಾಗಿ, ವೆಟ್ನೆಸ್ ಎಲ್ಲ ಹೋಗೋ ತರ, ಎಲ್ಲಾ ಕಡೆ ಹಸಿಟ್ ಸೇರ್ಬೇಕು. ಅದಾದ್ಮೇಲೆ ಫುಲ್ ಕೋಲ್ಡ್ ವಾಟರ್ ಅಲ್ಲಿ ಡಿಪ್ ಮಾಡ್ಬೇಕು, ಒಂದು 10 ಸೆಕೆಂಡ್ಸ್ ಡಿಪ್ ಮಾಡಿ ಇನ್ನೊಂದು ಲೇಯರ್ ಮತ್ತೆ ಫ್ಲವರ್ ಕೋಟ್ ಮಾಡಬೇಕು. ಈ ಸೆಕೆಂಡ್ ಲೇಯರ್ ಹಸಿಟ್ ಎಷ್ಟು ಕೋಟ್ ಆಗುತ್ತೋ ಅಷ್ಟು ಕ್ರಿಸ್ಪಿ ಬರುತ್ತೆ. ಸೊ ನೀಟಾಗಿ ಪ್ರೆಸ್ ಮಾಡಿ ಆ ವೆಟ್ನೆಸ್ ಎಲ್ಲ ಹೋಗೋ ತರ ಗಟ್ಟಿಗೆ ಹಿಡಿದು ಹಿಂಗ್ ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರಿಂಕಲ್ ಮಾಡಿದಾಗ ಲೇಯರ್ ಬರುತ್ತೆ ಅದ್ರ ಮೇಲೆ, ಡಬಲ್ ಲೇಯರ್, ಅದೇ ಆ ಕ್ರಿಸ್ಪಿನೆಸ್ ಕೊಡ್ಬೇಕು. ಸೊ ಟೇಸ್ಟ್ಗೆ ನಮ್ಗೆ ಹೆಂಗ್ ಬೇಕೋ ಆ ತರ ಒಳಗಡೆ ಮ್ಯಾರಿನೇಷನ್ ಅಲ್ಲಿ ನೀವು ಯಾವ ತರ ಸ್ಪೈಸ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಅವ್ರವ್ರ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ಗೆ. ಬಟ್ ಜನರಲ್ ಆಗಿ ಇಷ್ಟು ಮಾತ್ರ ಇದ್ರೆ ಸಾಕು. ಆಮೇಲೆ ಡೀಪ್ ಫ್ರೈ ಮಾಡಿ. ಆಕ್ಚುಲಿ ಇದು ಪಾಪ್ಕಾರ್ನ್, ಅದು ಒಂದು ಲೆಗ್ ಪೀಸ್ ಮಾಡಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಅಸ್ ಅಗೇನ್ ಫಾರ್ ಆಲ್ ವಿಡಿಯೋಸ್. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಮರಿದಿರೋ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಔಟ್ಪುಟ್ ಬಂದಿದ್ದ ರೆಸಿಪಿನೇ ನಾವು ಪೋಸ್ಟ್ ಮಾಡೋದು. ಈವ್ನಿಂಗ್ ಟೈಮ್ ಸ್ನ್ಯಾಕ್ಗೆ ಸೂಪರ್ ಆಗಿರುತ್ತೆ. ಆದಷ್ಟು ಇಂಥ ಫ್ರೈಡ್ ಚಿಕನ್ ಆಗ್ಲಿ, ಬೇರೆ ಯಾವುದೇ ಫುಡ್ ಆಗ್ಲಿ, ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ. ಆದಷ್ಟು ಮನೇಲಿ ಮಾಡಿ ತಿನ್ಕೊಳ್ಳಿ. ಸೊ ಅವಾಗ ಹೈಜೀನ್ ಆಗೂ ಇರುತ್ತೆ, ಮತ್ತೆ ಭಯ ಇರಲ್ಲ. ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ, ಇಲ್ಲ ಏನ್ ಯೂಸ್ ಮಾಡಿರ್ತಾರೆ ಅನ್ನೋ ಒಂದು ಹೆಸಿಟೇಷನ್ ಇದೆ. ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿನ್ಬೋದು. ಅಂಡ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಓಕೆ ಗೈಸ್, ಆಲ್ಮೋಸ್ಟ್ ಡನ್. ನೋಡಿ ಫೈನಲ್ ಔಟ್ಪುಟ್ ಎಷ್ಟು ಚೆನ್ನಾಗಿದೆ. ಫುಲ್ ಕ್ರಿಸ್ಪಿ, ಕಲರ್, ಆ ಟೆಕ್ಸ್ಚರ್ ನೀಟಾಗಿ ಬಂದಿದೆ. ನೀವೊಂದ್ಸರಿ ಟ್ರೈ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.